ನನ್ನ ಕೈಯಲ್ಲಿದ್ದ ಮೊಬೈಲ್ ಪರದೆಯ ಮೇಲೆ ಕಾಣಿಸುತ್ತಿದ್ದ ಒಂದು ಫೋಟೋ ನನ್ನ ಬದುಕನ್ನೇ ತಲೆಕೆಳಗಾಗಿಸಿತು. ನಾಳೆ ಸಂಜೆ 5 ಗಂಟೆಗೆ ಭೇಟಿಯಾಗೋಣ ಎಂದು ನನ್ನ ಆನ್ಲೈನ್ ಪ್ರೇಯಸಿ ಸಂದೇಶ ಕಳುಹಿಸಿದ್ದಳು. ಆದರೆ ಆ ಫೋಟೋದಲ್ಲಿ ಕಂಡಿದ್ದ ಮುಖವನ್ನು ನೋಡಿದ ಕ್ಷಣಕ್ಕೆ ನನ್ನ ಉಸಿರು ನಿಂತಂತಾಗಿತ್ತು. ಯಾಕೆಂದರೆ ಆ ಮುಖ ನನ್ನ ಹೆಂಡತಿಯದ್ದಾಗಿತ್ತು. ಮುಂದೆ ಏನಾಗುತ್ತದೆ ಎಂಬ ಭಯ, ಗೊಂದಲ ಮತ್ತು ಕುತೂಹಲದ ನಡುವೆ ನನ್ನ ಜೀವನದ ಅತ್ಯಂತ ವಿಚಿತ್ರ ಅಧ್ಯಾಯ ಆರಂಭವಾಗಿತ್ತು. ನನ್ನ ಹೆಸರು ಅರವಿಂದ್. ಬೆಂಗಳೂರಿನ ಒಂದು ಸಾಫ್ಟ್ವೇರ್ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದೆ. 3 ವರ್ಷಗಳ ಹಿಂದೆ ನನ್ನ ಮದುವೆ ನಂದಿನಿಯ ಜೊತೆಯಾಗಿತ್ತು. ನಂದಿನಿ ತುಂಬಾ ಒಳ್ಳೆಯವಳು. ಮನೆ ನೋಡಿಕೊಳ್ಳುವುದು, ನನ್ನ ತಂದೆ ತಾಯಿಯರನ್ನು ಗೌರವಿಸುವುದು, ನನ್ನ ಇಷ್ಟ ಕಷ್ಟಗಳನ್ನು ಅರ್ಥಮಾಡಿಕೊಳ್ಳುವುದು ಎಲ್ಲವೂ ಅವಳಿಗೆ ಚೆನ್ನಾಗಿ ಗೊತ್ತಿತ್ತು. ಆದರೆ ಮದುವೆಯ 3 ವರ್ಷಗಳ ನಂತರ ನಮ್ಮ ನಡುವೆ ಒಂದು ದೊಡ್ಡ ಸಮಸ್ಯೆ ಹುಟ್ಟಿಕೊಂಡಿತ್ತು. ನಾವು ಒಂದೇ ಮನೆಯಲ್ಲಿ ಇದ್ದರೂ ನಮ್ಮ ಮನಸ್ಸುಗಳು ದೂರವಾಗಿದ್ದವು. ಬೆಳಿಗ್ಗೆ ನಾನು ಕೆಲಸಕ್ಕೆ ಹೋಗುತ್ತಿದ್ದೆ. ರಾತ್ರಿ ತಡವಾಗಿ ಮನೆಗೆ ಬರುತ್ತಿದ್ದೆ. ಅವಳು ಏನಾದರೂ ಮಾತನಾಡಲು ಬಂದರೆ, ತುಂಬಾ ಸುಸ್ತಾಗಿದೆ, ನಾಳೆ ಮಾತಾಡೋಣ ಎಂದು ಹೇಳಿ ಮಲಗುತ್ತಿದ್ದೆ. ಮೊದಲಿಗೆ ಅವಳು ಬೇಸರ ಪಡುತ್ತಿದ್ದಳು, ನಂತರ ನಿಧಾನವಾಗಿ ಮೌನವಾಗತೊಡಗಿದಳು. ಒಂದು ದಿನ ನಾನು ಗಮನಿಸಿದೆ, ಅವಳು ನನ್ನ ಜೊತೆ ಮಾತನಾಡಲು ಪ್ರಯತ್ನಿಸುವುದನ್ನೇ ಬಿಟ್ಟಿದ್ದಳು. ಆದರೆ ಆಗ ನನಗೆ ಅದರ ಮಹತ್ವ ಅರ್ಥವಾಗಿರಲಿಲ್ಲ. ಒಂದು ರಾತ್ರಿ ಕಚೇರಿಯಿಂದ ಬಂದು ಊಟ ಮಾಡುತ್ತಿದ್ದಾಗ ನನ್ನ ಸ್ನೇಹಿತ ರೋಹಿತ್ ಕರೆ ಮಾಡಿ, "ಮಗಾ, ನೀನು ಯಾವಾಗಲೂ ಕೆಲಸ ಅಂತ ಇರ್ತೀಯ, ಸ್ವಲ್ಪ ಜೀವನವನ್ನು ಎಂಜಾಯ್ ಮಾಡು" ಎಂದು ಹೇಳಿದಾಗ, "ಹೇಗೆ?" ಎಂದು ಕೇಳಿದೆ. ಅದಕ್ಕೆ ಅವನು, "ಒಂದು ಹೊಸ ಸಾಮಾಜಿಕ ಜಾಲತಾಣ ಇದೆ, ಅಲ್ಲಿ ಅನಾಮಧೇಯವಾಗಿ ಜನರ ಜೊತೆ ಮಾತಾಡಬಹುದು" ಎಂದಿದ್ದ. ಮೊದಲಿಗೆ ನನಗೆ ಆಸಕ್ತಿ ಇರಲಿಲ್ಲ. ಆದರೆ ಬೇಸರದಿಂದ ಆ ಆ್ಯಪ್ ಡೌನ್ಲೋಡ್ ಮಾಡಿದೆ. ಅಲ್ಲಿಯೇ ನನ್ನ ಜೀವನದ ದೊಡ್ಡ ರಹಸ್ಯ ಆರಂಭವಾಯಿತು. ನಾನು ಮಹೇಶ್ ಎಂಬ ಹೆಸರಿನಲ್ಲಿ ಖಾತೆ ತೆರೆದಿದ್ದೆ. ಕೆಲವು ದಿನಗಳ ನಂತರ ಚಂದ್ರಿಕಾ ಎಂಬ ಹೆಸರಿನ ಒಂದು ಹುಡುಗಿಯಿಂದ, "ನಿಮ್ಮ ಬರಹ ತುಂಬಾ ಚೆನ್ನಾಗಿದೆ" ಎಂದು ಸಂದೇಶ ಬಂತು. ಅದು ಸಾಮಾನ್ಯ ಮಾತು, ಆದರೆ ಅಲ್ಲಿಂದ ಆರಂಭವಾದ ಸಂಭಾಷಣೆ ದಿನದಿಂದ ದಿನಕ್ಕೆ ಗಾಢವಾಗತೊಡಗಿತು. ಅವಳು ತುಂಬಾ ಅರ್ಥಮಾಡಿಕೊಳ್ಳುವ ಸ್ವಭಾವದವಳು. ನಾನು ಕಚೇರಿಯ ಒತ್ತಡದ ಬಗ್ಗೆ ಹೇಳಿದರೆ ಕೇಳುತ್ತಿದ್ದಳು, ನನ್ನ ಕನಸುಗಳ ಬಗ್ಗೆ ಕೇಳುತ್ತಿದ್ದಳು. ನಾನು ಬಾಲ್ಯದಲ್ಲಿ ಎದುರಿಸಿದ ಕಷ್ಟಗಳ ಬಗ್ಗೆ ಹೇಳಿದರೆ ಸಹಾನುಭೂತಿಯಿಂದ ಪ್ರತಿಕ್ರಿಯಿಸುತ್ತಿದ್ದಳು. ವಿಚಿತ್ರವೆಂದರೆ, ಅವಳ ಜೊತೆ ಮಾತನಾಡುವಾಗ ನನಗೆ ತುಂಬಾ ನೆಮ್ಮದಿ ಸಿಗುತ್ತಿತ್ತು. ಮನೆಯಲ್ಲಿ ನನ್ನ ಹೆಂಡತಿಯ ಜೊತೆ 5 ನಿಮಿಷ ಮಾತನಾಡದ ನಾನು ಈ ಅಪರಿಚಿತ ಹುಡುಗಿಯ ಜೊತೆ ಗಂಟೆಗಟ್ಟಲೆ ಮಾತನಾಡಲು ಶುರು ಮಾಡಿದ್ದೆ. ತಿಂಗಳುಗಳು ಕಳೆಯತೊಡಗಿದವು. ನಮ್ಮ ಸ್ನೇಹ ಪ್ರೀತಿಯಾಗಿ ಬದಲಾಗತೊಡಗಿತು. ಒಂದು ದಿನ ಅವಳು, "ಅಹೇಶ್, ನಾನು ನಿನ್ನನ್ನು ನೋಡಿಲ್ಲ, ಆದರೂ ನಿನ್ನನ್ನು ತುಂಬಾ ಇಷ್ಟಪಡುತ್ತೇನೆ" ಎಂದು ಸಂದೇಶ ಕಳುಹಿಸಿದಳು. ನನ್ನ ಹೃದಯ ಜೋರಾಗಿ ಬಡಿದಿತ್ತು. ನಾನು ಕೂಡ ಅದೇ ಭಾವನೆಯಲ್ಲಿದ್ದೆ. ಆದರೆ ಅವಳ ಮುಖವನ್ನು ನಾನು ಎಂದಿಗೂ ನೋಡಿರಲಿಲ್ಲ. ಪ್ರತಿ ಬಾರಿ ಕೇಳಿದಾಗಲೂ ಅವಳು ಸರಿಯಾದ ಸಮಯ ಬಂದಾಗ ತೋರಿಸುತ್ತೇನೆ ಎಂದು ತಪ್ಪಿಸಿಕೊಳ್ಳುತ್ತಿದ್ದಳು. ಆ ಮಾತಿನ ಹಿಂದಿರುವ ರಹಸ್ಯ ನನಗೆ ಗೊತ್ತಿರಲಿಲ್ಲ. ಒಂದು ದಿನ ಅವಳು, "ನಾವು ಭೇಟಿಯಾಗೋಣ" ಎಂದು ಸಂದೇಶ ಕಳುಹಿಸಿದಳು. ಆ ಸಂದೇಶ ನೋಡಿದ ಕ್ಷಣಕ್ಕೆ ನನಗೆ ಸಂತೋಷ ಮತ್ತು ಭಯ ಎರಡೂ ಆಗಿತ್ತು. ನಾನು ವಿವಾಹಿತನಾಗಿದ್ದೆ, ಆದರೆ ಆ ಸಮಯಕ್ಕೆ ನಾನು ನನ್ನ ತಪ್ಪಿನ ಆಳವನ್ನು ಅರ್ಥ ಮಾಡಿಕೊಂಡಿರಲಿಲ್ಲ. "ಸರಿ, ಭೇಟಿಯಾಗೋಣ" ಎಂದು ಉತ್ತರ ಕಳುಹಿಸಿದೆ. ಅದಾದ ನಂತರ ಅವಳು ತನ್ನ ಫೋಟೋ ಕಳುಹಿಸಿದಳು. ಆ ಫೋಟೋ ತೆರೆದ ಕ್ಷಣಕ್ಕೆ ನನ್ನ ಕೈಗಳು ನಡುಗಿದ್ದವು. ಅದು ನನ್ನ ಹೆಂಡತಿ ನಂದಿನಿಯ ಫೋಟೋ ಆಗಿತ್ತು. ಮೊದಲಿಗೆ ನಂಬಲಿಲ್ಲ. ಮೊಬೈಲ್ ಅನ್ನು ಮತ್ತೆ ಮತ್ತೆ ನೋಡಿದೆ, ಆದರೆ ಅದು ಅವಳೇ ಆಗಿದ್ದಳು. ನನ್ನ ಹೃದಯದಲ್ಲಿ 1000 ಪ್ರಶ್ನೆಗಳು ಹುಟ್ಟಿಕೊಂಡವು. ಇದು ಹೇಗೆ ಸಾಧ್ಯ? ಅವಳಿಗೆ ಗೊತ್ತಿತ್ತೆ? ಅವಳು ನನ್ನನ್ನು ಪರೀಕ್ಷಿಸುತ್ತಿದ್ದಳಾ? ಅಥವಾ ಇದು ಯಾವುದಾದರೂ ವಿಚಿತ್ರ ಕಾಕತಾಳೀಯವೇ? ಆ ರಾತ್ರಿ ನನಗೆ ನಿದ್ರೆ ಬರಲಿಲ್ಲ. ಬೆಳಿಗ್ಗೆ ನಂದಿನಿಯನ್ನು ನೋಡಿದಾಗ ಅವಳು ಎಂದಿನಂತೆ ಸಾಮಾನ್ಯವಾಗಿಯೇ ವರ್ತಿಸುತ್ತಿದ್ದಳು. ಅವಳ ಮುಖದಲ್ಲಿ ಯಾವುದೇ ಅನುಮಾನ ಕಾಣಿಸಲಿಲ್ಲ. ನನ್ನ ಗೊಂದಲ ಇನ್ನಷ್ಟು ಹೆಚ್ಚಾಯಿತು. ಮರುದಿನ ಸಂಜೆ 5 ಗಂಟೆಗೆ ಭೇಟಿಯಾಗಬೇಕಿತ್ತು. ನಾನು ಸಮಯಕ್ಕಿಂತ ಮುಂಚೆಯೇ ಆ ಕಾಫಿ ಅಂಗಡಿಗೆ ತಲುಪಿದ್ದೆ. ಪ್ರತಿ ನಿಮಿಷವೂ ಒಂದು ಯುಗದಂತೆ ಭಾಸವಾಗುತ್ತಿತ್ತು. ಅಷ್ಟರಲ್ಲಿ ಬಾಗಿಲು ತೆರೆದು ಒಳಗೆ ಬಂದವಳನ್ನು ನೋಡಿದೆ. ಅದು ನಂದಿನಿಯೇ. ಅವಳು ನನ್ನ ಮುಂದೆ ಬಂದು ಕುಳಿತಳು. ನನ್ನ ಬಾಯಿಂದ ಮಾತೇ ಹೊರಬರಲಿಲ್ಲ. ಅವಳು ಮಾತ್ರ ಸಣ್ಣ ನಗು ನಕ್ಕಳು. "ಹಲೋ ಮಹೇಶ್" ಆ ಒಂದು ಮಾತು ಕೇಳಿದ ಕ್ಷಣಕ್ಕೆ ನನ್ನ ತಲೆ ತಿರುಗಿದಂತಾಯ್ತು. "ನಂದಿನಿ, ಇದು ಏನು?" ಎಂದು ಕೇಳಿದೆ. ಅವಳು ಸ್ವಲ್ಪ ಹೊತ್ತು ಮೌನವಾಗಿದ್ದಳು. ನಂತರ ನಿಧಾನವಾಗಿ, "ನಾನು ನಿನ್ನನ್ನು ಮೋಸ ಮಾಡಿಲ್ಲ, ನಿನ್ನನ್ನು ಮರಳಿ ಪಡೆಯಲು ಪ್ರಯತ್ನ ಮಾಡಿದೆ" ಎಂದಳು. ಆ ಮಾತು ಕೇಳಿದ ಕ್ಷಣಕ್ಕೆ ನಾನು ಬೆಚ್ಚಿಬಿದ್ದೆ. ಅವಳು ಹೇಳಿದ ಕತೆ ನನ್ನ ಕಣ್ಣುಗಳನ್ನು ತೆರೆಸಿತು. "ಮದುವೆಯ ಮೊದಲ ವರ್ಷ ನೀನು ನನ್ನ ಜೊತೆ ತುಂಬಾ ಮಾತನಾಡುತ್ತಿದ್ದೆ. ನನ್ನ ನಗುವಿನಲ್ಲಿ ನಿನ್ನ ಸಂತೋಷ ಇತ್ತು. ಆದರೆ ನಿಧಾನವಾಗಿ ನೀನು ನನ್ನಿಂದ ದೂರವಾಗತೊಡಗಿದೆ" ಎಂದು ಹೇಳಿ ಅವಳ ಕಣ್ಣುಗಳು ನೀರಿನಿಂದ ತುಂಬಿದ್ದವು.
ನಾನು ನಿನ್ನ ಜೊತೆ ಮಾತನಾಡಲು ಬಂದಾಗ ನೀನು ಮೊಬೈಲ್ನಲ್ಲಿ ಬ್ಯುಸಿ, ನಿನ್ನ ದಿನ ಹೇಗಿತ್ತು ಎಂದು ಕೇಳಿದರೆ ಒಂದು ಪದದಲ್ಲಿ ಉತ್ತರ ನಾನು ಅಳುತ್ತಿದ್ದರೂ ಗಮನಿಸಿರಲಿಲ್ಲ ಎಂದಾಗ ನಾನು ತಲೆ ತಗ್ಗಿಸಿದೆ, ಯಾಕೆಂದರೆ ಅದು ಸತ್ಯವಾಗಿತ್ತು. ಒಂದು ದಿನ ನಾನು ಯೋಚಿಸಿದೆ, ನನ್ನ ಗಂಡ ನನ್ನ ಜೊತೆ ಮಾತನಾಡಲು ಇಷ್ಟಪಡದಿದ್ದರೆ ಅವನ ಮನಸ್ಸಿನಲ್ಲಿ ಏನಿದೆ ಎಂಬುದನ್ನು ತಿಳಿದುಕೊಳ್ಳಬೇಕು ಎಂದು ಹೇಳಿ ಅವಳು ಆ ಆ್ಯಪ್ನಲ್ಲಿ ಖಾತೆ ತೆರೆದಿದ್ದಳು. ಮೊದಲಿಗೆ ಅವಳಿಗೆ ನಾನು ಎಂಬುದು ಗೊತ್ತಿರಲಿಲ್ಲ, ಆದರೆ ಕೆಲವು ದಿನಗಳ ನಂತರ ನನ್ನ ಮಾತುಗಳು, ನನ್ನ ಕತೆಗಳು, ನನ್ನ ಅಭ್ಯಾಸಗಳನ್ನು ಗುರುತಿಸಿದ್ದಳು. ಅವಳಿಗೆ ಗೊತ್ತಾಗಿತ್ತು, ಆದರೂ ಅವಳು ತನ್ನ ಗುರುತನ್ನು ಮರೆಮಾಚಿದ್ದಳು, ಯಾಕೆಂದರೆ ಅವಳು ಒಂದು ವಿಷಯ ತಿಳಿಯಲು ಬಯಸಿದ್ದಳು, ನಾನು ನಿಜವಾಗಿ ಯಾರು ಎಂಬುದನ್ನು. ಅವಳು ಹೇಳಿದ ಮುಂದಿನ ಮಾತು ನನ್ನ ಹೃದಯವನ್ನು ಚೂರು ಚೂರಾಗಿಸಿತು. ಅರವಿಂದ್, ನಿನಗೆ ಗೊತ್ತಾ? ನೀನು ಆನ್ಲೈನ್ನಲ್ಲಿ ನನಗೆ ಹೇಳಿದ ಮಾತುಗಳನ್ನು ನಾನು ನಿಜ ಜೀವನದಲ್ಲಿ 1000 ಬಾರಿ ಕೇಳಲು ಬಯಸಿದ್ದೆ ಎಂದಳು. ನನ್ನ ಕಣ್ಣಲ್ಲಿ ನೀರು ತುಂಬಿತು. ನಾನು ಆನ್ಲೈನ್ನಲ್ಲಿ ಅವಳಿಗೆ ಕವಿತೆಗಳನ್ನು ಕಳುಹಿಸಿದ್ದೆ, ಆದರೆ ಮನೆಯಲ್ಲಿ ಅವಳನ್ನು ಹೊಗಳಿರಲಿಲ್ಲ. ಆನ್ಲೈನ್ನಲ್ಲಿ ಅವಳ ದುಃಖವನ್ನು ಕೇಳಿದ್ದೆ, ಆದರೆ ನಿಜ ಜೀವನದಲ್ಲಿ ಅವಳ ನೋವನ್ನು ಗಮನಿಸಿರಲಿಲ್ಲ. ಆ ಕ್ಷಣದಲ್ಲಿ ನನ್ನ ತಪ್ಪಿನ ಅರಿವು ಆಯಿತು. ಆದರೆ ಕತೆ ಅಲ್ಲಿಯೇ ಮುಗಿಯಲಿಲ್ಲ. ನಾನು ಕ್ಷಮೆ ಕೇಳಲು ಮುಂದಾದಾಗ ಅವಳು ಮತ್ತೊಂದು ಸತ್ಯ ಹೇಳಿದಳು. ನಾನು ನಿನ್ನನ್ನು ಭೇಟಿಯಾಗಲು ಒಪ್ಪಿಕೊಂಡದ್ದು ಪ್ರೀತಿಯಿಂದ ಮಾತ್ರ ಅಲ್ಲ ಎಂದಾಗ. ಹಾಗಾದರೆ ಎಂದು ಕೇಳಿದೆ. ಅವಳು ಒಂದು ಕಡತವನ್ನು ನನ್ನ ಮುಂದೆ ಇಟ್ಟಳು. ಅದನ್ನು ತೆರೆದಾಗ ನನ್ನ ಕಣ್ಣುಗಳು ಅಗಲಿದವು. ಅದು ಆಸ್ಪತ್ರೆಯ ವರದಿ. ನಂದಿನಿಗೆ ಹೃದಯ ಸಂಬಂಧಿ ಅಪರೂಪದ ಸಮಸ್ಯೆ ಇತ್ತು. ಕಳೆದ 6 ತಿಂಗಳುಗಳಿಂದ ಚಿಕಿತ್ಸೆ ಪಡೆಯುತ್ತಿದ್ದೆ. ನನಗೆ ಅದರ ಬಗ್ಗೆ ಏನೂ ಗೊತ್ತಿರಲಿಲ್ಲ. ನನ್ನ ಉಸಿರು ಬಿಗಿ ಹಿಡಿದಂತಾಯಿತು. ಇದು ಯಾವಾಗ ಎಂದು ಕೇಳಿದೆ. 6 ತಿಂಗಳ ಹಿಂದೆ ಎಂದಳು. ನನಗೆ ಯಾಕೆ ಹೇಳಲಿಲ್ಲ ಎಂದು ಕೇಳಿದಾಗ ಅವಳು ದುಃಖದಿಂದ ನಕ್ಕಳು. ನಿನ್ನ ಬಳಿ ಸಮಯ ಇರಲಿಲ್ಲ ಅರವಿಂದ್ ಎಂದಳು. ಆ ಮಾತು ನನ್ನ ಹೃದಯಕ್ಕೆ ಚೂರಿಯಂತೆ ಚುಚ್ಚಿತು. ತನ್ನ ಜೀವನದ ದೊಡ್ಡ ಹೋರಾಟವನ್ನೇ ಅವಳು ಒಬ್ಬಳೇ ಎದುರಿಸಿದ್ದಳು. ನಾನು ಅವಳ ಪಕ್ಕದಲ್ಲೇ ಇದ್ದರೂ ಅವಳ ಏಕಾಂತವನ್ನು ಗಮನಿಸಿರಲಿಲ್ಲ. ಆ ದಿನದ ನಂತರ ನನ್ನ ಜೀವನ ಸಂಪೂರ್ಣ ಬದಲಾಯಿತು. ನಾನು ಕೆಲಸಕ್ಕಿಂತ ಕುಟುಂಬಕ್ಕೆ ಹೆಚ್ಚು ಸಮಯ ಕೊಡಲು ಆರಂಭಿಸಿದೆ. ನಂದಿನಿಯ ಚಿಕಿತ್ಸೆಯಲ್ಲಿ ಪ್ರತಿಯೊಂದು ಕ್ಷಣವೂ ಅವಳ ಜೊತೆ ಇದ್ದೆ. ಮತ್ತೆ ನಾವು ಸ್ನೇಹಿತರಾದೆವು, ಮತ್ತೆ ಪ್ರೇಮಿಗಳಾದೆವು, ಮತ್ತೆ ಗಂಡ ಹೆಂಡತಿಯಾದೆವು. ಕೆಲವು ತಿಂಗಳ ನಂತರ ಚಿಕಿತ್ಸೆ ಯಶಸ್ವಿಯಾಯಿತು. ವೈದ್ಯರು ಎಲ್ಲವೂ ಸರಿಯಾಗಿದೆ ಎಂದು ಹೇಳಿದರು. ಆ ದಿನ ಆಸ್ಪತ್ರೆಯಿಂದ ಹೊರಬರುತ್ತಿದ್ದಾಗ ನಂದಿನಿ ನನ್ನ ಕೈ ಹಿಡಿದು, ಅರವಿಂದ್, ಒಂದು ಪ್ರಶ್ನೆ ಕೇಳಬಹುದಾ ಎಂದಳು. ಕೇಳು ಎಂದೆ. ಅವಳು ನಾನು ಚಂದ್ರಿಕಾ ಅಲ್ಲ ಎಂದು ಗೊತ್ತಾಗದೇ ಇದ್ದಿದ್ದರೆ ನೀನು ನನ್ನನ್ನು ಮತ್ತೆ ಪ್ರೀತಿಸುತ್ತಿದ್ದೀಯಾ ಎಂದು ಕೇಳಿದಳು. ನಾನು ನಗುತ್ತಾ ಅವಳ ಕೈಯನ್ನು ಬಿಗಿಯಾಗಿ ಹಿಡಿದು, ನಂದಿನಿ, ನಾನು ಪ್ರೀತಿಸಿದ್ದು ಚಂದ್ರಿಕಾಳನ್ನು ಅಲ್ಲ, ನನ್ನ ಮನಸ್ಸನ್ನು ಅರ್ಥ ಮಾಡಿಕೊಂಡ ವ್ಯಕ್ತಿಯನ್ನು. ಅವಳು ಯಾರು ಎಂದು ಕೊನೆಯಲ್ಲಿ ಗೊತ್ತಾಯಿತು. ಅವಳು ನನ್ನ ಹೆಂಡತಿ ಎಂಬುದು ನನ್ನ ಜೀವನದ ದೊಡ್ಡ ಅದೃಷ್ಟ ಎಂದೆ. ಅವಳ ಕಣ್ಣಲ್ಲಿ ಸಂತೋಷದ ಕಣ್ಣೀರು ಮಿನುಗಿತು. ಮನೆಗೆ ಹಿಂತಿರುಗುವ ದಾರಿಯಲ್ಲಿ ನಾನು ಒಂದು ಸತ್ಯವನ್ನು ಅರಿತುಕೊಂಡೆ. ಬಹಳ ಜನರು ಪ್ರೀತಿಯನ್ನು ದೂರದಲ್ಲಿ ಹುಡುಕುತ್ತಾರೆ, ಹೊಸ ಮುಖಗಳಲ್ಲಿ ಹುಡುಕುತ್ತಾರೆ, ಅಪರಿಚಿತರ ಮಾತುಗಳಲ್ಲಿ ಹುಡುಕುತ್ತಾರೆ. ಆದರೆ ಕೆಲವೊಮ್ಮೆ ನಾವು ಹುಡುಕುತ್ತಿರುವ ಪ್ರೀತಿ ನಮ್ಮ ಪಕ್ಕದಲ್ಲೇ ಇರುತ್ತದೆ. ಅದನ್ನು ಗುರುತಿಸಲು ಮಾತ್ರ ನಾವು ವಿಫಲರಾಗುತ್ತೇವೆ. ನನ್ನ ಆನ್ಲೈನ್ ಪ್ರೇಯಸಿ ಬೇರೆ ಯಾರೂ ಅಲ್ಲ, ಅವಳು ನನ್ನ ಹೆಂಡತಿಯೇ ಆಗಿದ್ದಳು. ಮತ್ತು ಆ ದಿನದಿಂದ ನಾನು ಪ್ರತಿದಿನ ಅವಳಿಗೆ ಹೇಳುವ ಒಂದು ಮಾತು ಇದೆ, ನಿನ್ನನ್ನು ಮತ್ತೆ ಕಳೆದುಕೊಳ್ಳುವಷ್ಟು ದೊಡ್ಡ ತಪ್ಪು ನಾನು ಎಂದಿಗೂ ಮಾಡುವುದಿಲ್ಲ. ಯಾಕೆಂದರೆ ಜೀವನದಲ್ಲಿ ಕೆಲವರಿಗೆ 2ನೇ ಅವಕಾಶ ಸಿಗುತ್ತದೆ, ಆದರೆ ಎಲ್ಲರಿಗೂ ಸಿಗುವುದಿಲ್ಲ. ನಮ್ಮ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ను ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.